ವೆಲ್ಕಮ್ ಬ್ಯಾಕ್. 111 ವರ್ಷದ ಬದುಕು, 111 ಅಡಿ ಎತ್ತರದ ಆ ಬೃಹತ್ ಪ್ರತಿಮೆ, ದೇವರ ಹುಟ್ಟೂರಿನಲ್ಲಿ ದೇವರ ಮೂರ್ತಿ, ನಡೆದಾಡುವ ದೇವರು ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆ. ಈ ಹೊತ್ತಿನ ವಿಶೇಷ ನ್ಯೂಸ್ 18ನ ಬಿಗ್ ಕವರೇಜ್ ಶ್ರೀ ಪುಣ್ಯ ಸ್ಮರಣೆ. ಆ ನಡೆದಾಡುವ ದೇವರು ಇಲ್ಲದೆ 2ನೇ ವರ್ಷದ ಪುಣ್ಯ ಸ್ಮರಣೆ ನಡೀತಾ ಇದೆ. ಸಿದ್ಧಗಂಗಾ ಮಠದಲ್ಲಿ ಶಿವಕುಮಾರ ಶ್ರೀಗಳ ಪುಣ್ಯ ಸ್ಮರಣೆಯ ಕಾರ್ಯಕ್ರಮ. ಸಿದ್ಧಗಂಗಾ ಮಠದಲ್ಲಿ ದೇವರ ಪುಣ್ಯ ಸ್ಮರಣೆಯ ಹಬ್ಬ ಇವತ್ತು. ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11 ಗಂಟೆಗೆ ಮಠದಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯುತ್ತೆ. ಮಠದ ಆವರಣದಲ್ಲಿ ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ಹಾಕಿದ್ದಾರೆ. ಕೇಂದ್ರ ಸಚಿವ ಪ್ರತಾಪ್ ಚಂದ್ರ, BS ಯಡಿಯೂರಪ್ಪನವರು ಸೇರಿ ಹಲವಾರು ಜನ ಗಣ್ಯರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಡೀ ದಿನ ಸಿದ್ಧಗಂಗೆಗೆ ಬರುವ ಎಲ್ಲ ಭಕ್ತರಿಗೆ ಅನ್ನಪ್ರಸಾದವನ್ನು ಕೂಡ ಏರ್ಪಡಿಸಲಾಗಿದೆ. ತ್ರಿವಿಧ ದಾಸೋಹಿ ಹುಟ್ಟೂರಿನಲ್ಲಿ ಬೃಹತ್ ಪ್ರತಿಮೆಗೆ ಶಂಕುಸ್ಥಾಪನೆ ನೆರವೇರ್ತಾ ಇದೆ. 111 ಅಡಿ ಪ್ರತಿಮೆ ನಿರ್ಮಾಣಕ್ಕೆ ಇವತ್ತು ಶಂಕುಸ್ಥಾಪನೆ. ಮಾಗಡಿ ತಾಲೂಕು ವೀರಾಪುರದ ಸಮಗ್ರ ಅಭಿವೃದ್ಧಿಗೆ ಕೂಡ ಪಣ ತೊಡಲಾಗುತ್ತೆ. ಒಟ್ಟು 17 ಎಕರೆ ಪ್ರದೇಶದಲ್ಲಿ ಅಭಿವೃದ್ಧಿಗೆ ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟ್ ಬಜೆಟ್ನಲ್ಲಿ ಇದಕ್ಕೋಸ್ಕರ 25 ಕೋಟಿ ಕೂಡ ನೀಡಲಾಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ಕೆಲಸಗಳು ಆಗಿಲ್ಲ. ಅಫ್ಕೋರ್ಸ್ ಕಳೆದ ವರ್ಷ ಕೊರೋನಾದಿಂದ ಕೂಡ ಒಂದಷ್ಟು ನಿಂತಿರುತ್ತೆ. ಪ್ರತಿಮೆ ನಿರ್ಮಾಣಕ್ಕೆ ವಿನ್ಯಾಸ ಮಾಡಲಾಗಿದೆ. ಪ್ರತಿಮೆ ಕಾಮಗಾರಿಗೆ ಚಾಲನೆಯನ್ನು ನೀಡಿ ವರ್ಷವೇ ಕಳೆದೋಯ್ತು. ಪ್ರತಿಮೆ ಹೊರತಾಗಿ ಶ್ರೀಗಳ ಹುಟ್ಟೂರಿನಲ್ಲಿ 17 ಎಕರೆ ಪ್ರದೇಶದ ಅಭಿವೃದ್ಧಿಗೆ ಇನ್ನೂ ಕೂಡ ಯಾವುದೇ ಕೆಲಸ ಕಾರ್ಯ ಶುರುವಾಗಿಲ್ಲ. ಧ್ಯಾನ ಕೇಂದ್ರ, ಸಭಾಂಗಣ, ಮ್ಯೂಸಿಯಂ, ಉದ್ಯಾನವನ, ದಾಸೋಹ ಭವನ ಮೊದಲಾದವುಗಳ ನಿರ್ಮಾಣಕ್ಕೆ ಯೋಜನೆ ಕೂಡ ರೂಪಿಸಲಾಗಿದೆ. ಆದರೆ ಇವೆಲ್ಲವೂ ಕೂಡ ಕೇವಲ ಕಾಗದದ ರೂಪದಲ್ಲಿದೆ. ಇದು ಭಕ್ತರ ಬೇಸರಕ್ಕೂ ಕೂಡ ಈಗ ಕಾರಣ ಆಗಿದೆ. ಶ್ರೇಷ್ಠ ಶರಣನೋ ಅಷ್ಟಾವರಣವೋ ಒಟ್ಟಾರೆ ಇವತ್ತಿನ ಒಂದು